ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಶಲ್ಯ ಕರ್ಣರ ವಾಕ್ಕಲಹಗಳು, ದುರ್ಯೋಧನನು ಅವರನ್ನು ಸಮಾಧಾನಗೊಳಿಸಿದುದು ಎಂಬ 38ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಕರ್ಣನು, ಶಲ್ಯ, ಇದನ್ನೆಲ್ಲ ಕೇಳಿದೆಯಷ್ಟೇ. ನಾನು ಹೇಳುವ ಮತ್ತೊಂದು ಸಂಗತಿಯನ್ನು ಕೇಳು, ಸಾವಧಾನವಾಗಿ ಅದನ್ನು ಗಮನಿಸು. ಹಿಂದೊಮ್ಮೆ ಒಬ್ಬ ಬ್ರಾಹ್ಮಣನು ನನ್ನ ಮನೆಗೆ ಅತಿಥಿಯಾಗಿ ಬಂದನು. ಅಲ್ಲಿ ನಮ್ಮ ಮನೆಯ ಆಚಾರವನ್ನು ನೋಡಿ ಅವನು ಮೆಚ್ಚಿ ಹೀಗೆಂದನು: ಅಯ್ಯ, ನಾನು ಬಹುಕಾಲದವರೆಗೆ ಹಿಮಾಲಯದ ಶಿಖರ ಪ್ರಾಂತದಲ್ಲಿ ಏಕಾಕಿಯಾಗಿ ವಾಸಿಸುತ್ತಿದ್ದೆನು. ನಾನಾ ಧರ್ಮ ಪ್ರಚುರಗಳಾದ ಅನೇಕ ದೇಶಗಳನ್ನು ನಾನು ಸುತ್ತಿ ನೋಡಿರುವೆನು. ಇಲ್ಲಿನ ಪ್ರಜೆಗಳು ಯಾವ ಧರ್ಮ ವಿರೋಧವೂ ಇಲ್ಲದಂತೆ ನಡೆಯುವರು. ವೇದ ಪಾರಂಗತರಿಂದ ನಿರ್ಣಯಿಸಲ್ಪಟ್ಟ ಧರ್ಮವನ್ನೇ ಪ್ರಾಯಕವಾಗಿ ಎಲ್ಲರೂ ಆಚರಿಸುತ್ತಿರುವರು. ಹೀಗೆ ವಿವಿಧ ಧರ್ಮ ಪ್ರಚುರವಾದ ದೇಶಗಳನ್ನೆಲ್ಲ ಸುತ್ತಿಕೊಂಡು ಹೋದ ನಾನು ಬಾಹ್ಲೀಕ ದೇಶದಲ್ಲಿ ಅನೇಕ ವಿಚಿತ್ರ ವ್ಯಾಪಾರಗಳನ್ನು ನೋಡಿದೆನು. ಅಲ್ಲಿ ಬ್ರಾಹ್ಮಣನಾಗಿದ್ದವನು ತಿರುಗಿ ಕ್ಷತ್ರಿಯನಾಗುವನು. ಆಮೇಲೆ ಆ ಬಾಹ್ಲೀಕನೇ ವೈಶ್ಯನೂ ಶೂದ್ರನೂ ಆಗಿದ್ದು ಕೊನೆಗೆ ನಾಪಿತನೂ ಆಗುವನು. ಹಾಗೆ ನಾಪಿತನಾದವನು ತಿರುಗಿ ಬ್ರಾಹ್ಮಣನಾಗುವನು. ಹಾಗೆಯೇ ಬ್ರಾಹ್ಮಣನಾಗಿದ್ದವನು ತಿರುಗಿ ಅದೇ ದೇಶದಲ್ಲಿ ದಾಸನಾಗುವನು. ಒಂದು ಕುಲದಲ್ಲಿ ಒಳ್ಳೆಯ ಶಿಷ್ಟರಾಗಿದ್ದ ಬ್ರಾಹ್ಮಣರು ಕಾಮಚಾರಿಗಳಾಗುವರು. ಈ ಕರ್ಮ ಭ್ರಂಶದಿಂದ ಗಾಂಧಾರರು, ಸ್ಮದ್ರಕರು, ಬಾಗ್ಲೀಕರು ಮುಖದಲ್ಲಿ ಕಳೆಯಿಲ್ಲದೆ ನಿಸ್ತೇಜಸ್ಕರಾಗಿರುವರು. ಹೀಗೆ ನಾನು ಭೂಸಂಚಾರ ಮಾಡುತ್ತಾ ಬರುವಾಗ ಬಾಹ್ಲೀಕ ದೇಶದಲ್ಲಿ ಈ ವಿಧವಾಗಿ ಸದಾಚಾರದ ಕಟ್ಟೇನೂ ಇಲ್ಲದೆ ಧರ್ಮ ಸಾಂಕರ್ಯವು, ವಿಪರೀತ ವ್ಯಾಪಾರಗಳು ಪ್ರಚಾರದಲ್ಲಿರುವಂತೆ ಕೇಳಿದೆನು ಎಂದನು. ಶಲ್ಯ, ಇದರಂತೆಯೇ ಮತ್ತೊಬ್ಬನು ನನ್ನಲ್ಲಿಗೆ ಬಂದು ಬಾಹ್ಲೀಕ ದೇಶದವರ ಕುತ್ಸಿತವಾದ ಚರ್ಯೆಯನ್ನು ಕುರಿತು ಹೇಳಿದ ವಿಚಾರವನ್ನು ನಿನಗೆ ಹೇಳುವೆನು. ಬಾಹ್ಲೀಕ ದೇಶದ ಕೆಲವು ಚೋರರು ಪುರುಷರಿಂದ ಅನುಭವಿಸಲ್ಪಡದ ಒಬ್ಬ ಬಾಲೆಯನ್ನು ಆರಟ್ಟ ದೇಶದಿಂದ ಕದ್ದು ತಂದು ಅಧರ್ಮದಿಂದ ಅವಳನ್ನು ಉಪಭೋಗಿಸಿಬಿಟ್ಟರು. ಆಗ ಆ ಕನ್ಯೆಯು ಕೋಪದಿಂದ ಅವರನ್ನು ನೋಡಿ, ಎಲೈ ದುಷ್ಟರೇ, ಇನ್ನೂ ಬಾಲೆಯಾಗಿ ಅನೇಕ ಬಂಧುಗಳೊಡನಿದ್ದ ನನ್ನನ್ನು ನೀವು ಅಧರ್ಮದಿಂದ ಬಲಾತ್ಕರಿಸಿ ಸೆಳೆತಂದು ಉಪಭೋಗಿಸಿದಿರಲ್ಲವೇ? ಈ ಪಾಪಕ್ಕಾಗಿ ಇನ್ನು ಮುಂದೆ ನಿಮ್ಮ ಕುಲದಲ್ಲಿ ಹುಟ್ಟಿದ ಕುಮಾರಿಯರೆಲ್ಲರೂ ಸ್ವೈರಿಣಿಯರಾಗಿ ವ್ಯಭಿಚಾರದಲ್ಲಿ ಪ್ರವರ್ತಿಸಲಿ. ಎಲೈ ನರಾಧಮರೇ, ಈ ನನ್ನ ಘೋರ ಶಾಪದಿಂದ ನಿಮಗೆ ಮುಂದೆ ಎಂದೆಂದಿಗೂ ವಿಮೋಚನೆ ಇಲ್ಲದಿರಲಿ ಎಂದು ಶಪಿಸಿದಳಂತೆ. ಓ ಶಲ್ಯ, ಹೀಗೆ ನಿಮ್ಮ ದೇಶದ ಹೆಂಗಸುಗಳರ ಪಾಪ ಫಲಕ್ಕೆ ಭಾಗಿಯಾಗಿರುವ ನೀನು ಈಗ ನನಗೆ ಧರ್ಮೋಪದೇಶವನ್ನು ಮಾಡತೊಡಗಿದೆ. ನಿಮ್ಮ ಬಾಕ್ಲೀಕ ದೇಶವೊಂದನ್ನು ಬಿಟ್ಟು ಬೇರೆ ದೇಶದಲ್ಲಿ ಇರುವವರಲ್ಲಿ, ಎಂದರೆ ಕುರುಗಳು, ಪಾಂಚಾಲರು, ಸಾಲ್ವರು, ಮಾತ್ಸ್ಯರು, ನೈಮಿಷರು, ಕೋಸಲರು, ಕಾಶರು, ಪೌಂಡ್ರರು, ಕಳಿಂಗರು, ಮಾಗಧರು, ಛೇದಿಗಳು ಮುಂತಾದವರಲ್ಲಿ ಅಗ್ನರೆನಿಸಿದ ಅಲ್ಪ ಜನರು ಕೂಡ ಪ್ರಾಯಕವಾಗಿ ಶಾಶ್ವತ ಧರ್ಮಗಳನ್ನು ತಿಳಿದು ಅದರಂತೆ ನಡೆಯುವರು. ಮದ್ರರು ಮತ್ತು ಕಪಟಿಗಳಾದ ಪಾಂಚನದರು, ಅಂದರೆ ಬಾಹ್ಲಿಕರು, ಇವರ ಹೊರತು ಮತ್ಸ್ಯ ದೇಶದವರೆಗಿರುವ ಕುರು ಪಾಂಚಾಲ ಸಾಲ್ವ ದೇಶೀಯರು, ನೈಮಿಷದವರೆಗೆ ವ್ಯಾಪಿಸಿರುವ ಸಾಧುಗಳಾದ ಛೇದಿ ದೇಶದವರು ಪುರಾತನ ಧರ್ಮವನ್ನು ಬಿಡದೆ ಅದನ್ನೇ ಅನುಸರಿಸಿ ಜೀವಿಸುವರು. ಈ ಅಂಶವನ್ನೆಲ್ಲ ಚೆನ್ನಾಗಿ ತಿಳಿದು ನೀನು ನನ್ನೊಡನೆ ಧರ್ಮ ವಿಚಾರದಲ್ಲಿ ಬಾಯಾಡುತ್ತಿರುವೆ. ಇನ್ನಾದರೂ ಬಾಯೆತ್ತದೆ ಸುಮ್ಮನಿರು. ಒಂದು ವೇಳೆ ನಿನ್ನಲ್ಲಿ ಅಂತಹ ದೋಷವೇನೂ ಇಲ್ಲವೆಂದು ನೀನು ಹೇಳಬಹುದಾದರೂ ಅಂತಹ ದೇಶದ ಪ್ರಜೆಗಳಿಗೆ ನೀನು ಪಾಲಕನು. ಆ ಪ್ರಜೆಗಳ ಶುಭಾಶುಭ ಕರ್ಮಗಳಲ್ಲಿ, ಅಂದರೆ ಧರ್ಮ ಅಧರ್ಮಗಳಲ್ಲಿ 6ನೇ ಒಂದು ಭಾಗಕ್ಕೆ ನೀನು ಪಾಲುದಾರನಾಗಿರುವೆಯಲ್ಲವೇ? ಹಾಗಿಲ್ಲದೆ ಒಂದು ವೇಳೆ ಅಂತಹ ಕೆಟ್ಟ ಜನರನ್ನು ನೀನು ಕಾಪಾಡುವುದಿಲ್ಲವೆಂದು ಹೇಳಿದರೆ ಆಗಲೂ ರಾಜನಾದ ನೀನು ಪಾಪಕ್ಕೆ ಭಾಗಿಯೇ ಆಗುವೆ. ಪ್ರಜೆಗಳನ್ನು ಚೆನ್ನಾಗಿ ರಕ್ಷಿಸಿದವನೇ ಪುಣ್ಯ ಭಾಗಿಯಾಗುವನು. ಆದುದರಿಂದ ಅಧರ್ಮಿಗಳಾದ ನಿನ್ನ ದೇಶದ ಪ್ರಜೆಗಳ ಪಾಪಕ್ಕೆ ನೀನು ಭಾಗಿಯಾಗಿಯೇ ತೀರಬೇಕು. ಹಿಂದೆ ಬ್ರಹ್ಮನು ಬೇರೆ ಎಲ್ಲ ದೇಶಗಳಲ್ಲಿಯೂ ಶಾಶ್ವತ ಧರ್ಮಕ್ಕೆ ಆದರವಿರುವಾಗ ಬಾಹ್ಲೀಕ ದೇಶದಲ್ಲಿ ಮಾತ್ರ ಜನಗಳ ಅಧರ್ಮ ಪ್ರವರ್ತನೆಯನ್ನು ಕಂಡು ಛೀ ಎಂದು ಆ ದೇಶವನ್ನು ನಿಂದಿಸಿದನಂತೆ. ವ್ರಾತ್ಯರು, ಬೆಸ್ತರ ಜಾತಿಗೆ ಸಂಬಂಧಪಟ್ಟವರು, ಕೃತಯುಗದಲ್ಲಿ ಅಕಾರ್ಯ ಪ್ರವರ್ತಕರು ಆದ ಅವರ ಆಚಾರಗಳು ಬ್ರಹ್ಮದೇವನಿಗೂ ಹೀಗೆ ನಿಂದ್ಯವಾಗಿತ್ತು ಎಂಬುದನ್ನು ಸಿದ್ಧ ಪುರುಷನೊಬ್ಬನು ನನಗೆ ತಿಳಿಸಿದನು. ಹೀಗೆ ಪಾಂಚನದರ ನಡತೆಯು ಬ್ರಹ್ಮನಿಗೂ ನಿಂದಾಸ್ಪದವಾಗಿದೆ.
ಚತುರ್ವರ್ಣಗಳು ಶ್ರದ್ಧೆಯಿಂದ ಸ್ವಧರ್ಮವನ್ನು ಬಿಡದೆ ಅನುಸರಿಸುತ್ತಿದ್ದ ಅಂತಹ ಕೃತಯುಗದ ಕಾಲದಲ್ಲಿಯೇ ಬ್ರಹ್ಮನು ನಿಮ್ಮ ದೇಶದವರ ಪ್ರವರ್ತನೆಯನ್ನು ಮೆಚ್ಚಲಿಲ್ಲ. ಅದು ಹೋಗಲಿ ಶಲ್ಯ, ಮತ್ತೊಂದು ವಿಚಾರವನ್ನು ನಿನಗೆ ಹೇಳುವೆನು ಕೇಳು. ಹಿಂದೆ ಕಲ್ಮಾಶಪಾದನೆಂಬ ರಾಕ್ಷಸನು ಕೊಳದಲ್ಲಿ ಮುಳುಗುವಾಗ ಹೀಗೆಂದನು: ಕ್ಷತ್ರಿಯರಿಗೆ ಯಾಚಿಸುವುದು ಪಾಪವು, ಬ್ರಾಹ್ಮಣರಿಗೆ ಶಾಸ್ತ್ರಜ್ಞಾನವಿಲ್ಲದಿರುವುದು ಪಾಪವು, ಭೂಮಿಗೆ ಬಾಹ್ಲಿಕ ಜನಗಳೇ ಪಾಪವು, ಸ್ತ್ರೀಯರಿಗೆ ಕುತೂಹಲವೆಂಬುದು ಪಾಪವು ಎಂದು ಹೇಳುತ್ತಾ ನೀರಿನಲ್ಲಿ ಮುಳುಗುತ್ತಿರುವ ಸಮಯಕ್ಕೆ ಒಬ್ಬ ರಾಜನು ಆ ರಾಕ್ಷಸನನ್ನು ಮೇಲಕ್ಕೆತ್ತಿ ತಂದುಬಿಟ್ಟು ಆಮೇಲೆ ಪ್ರಶ್ನೆ ಮಾಡಿದಾಗ ಆ ರಾಕ್ಷಸನು ಹೇಳಿದ ಉತ್ತರಗಳನ್ನು ಹೇಳುವೆನು ಕೇಳು. ಮನುಷ್ಯರಲ್ಲಿ ಮ್ಲೇಚ್ಛರು ಪಾಪಿಗಳು, ಮ್ಲೇಚ್ಛರಲ್ಲಿಯೂ ಮುಷ್ಟಿಕರೆಂಬುವರು ಪಾಪಿಗಳು, ಮುಷ್ಟಿಕರಲ್ಲಿ ಷಂಡರು ಪಾಪಿಗಳು, ಷಂಡರಲ್ಲಿಯೂ ರಾಜರಿಂದ ಯಾಗ ಮಾಡಿಸತಕ್ಕ ಪುರೋಹಿತರು ಪಾಪಿಗಳು. ಅಂತಹ ರಾಜ ಪುರೋಹಿತನನ್ನು ಯಾಚಕನನ್ನಾಗಿ ಇಟ್ಟುಕೊಂಡವರಿಗೂ ಮತ್ತು ಮದ್ರಕರಿಗೂ ಎಂತಹ ಪಾಪವುಂಟು, ಅಂತಹ ಪಾಪವು ನನ್ನನ್ನು ಬಿಡದಿದ್ದರೆ ನಿನಗೂ ಸಂಭವಿಸುವುದು ಎಂಬುದಾಗಿ ರಾಕ್ಷಸಾದಿ ಭೂತಗಳಿಂದ ಪೀಡಿತರಾದವರಿಗೂ ವಿಷವೇಗದಿಂದ ಪೀಡಿಸಲ್ಪಟ್ಟವರಿಗೂ ಹೇಳಿ ಮಂತ್ರಿಸುವುದುಂಟು. ಇದು ಆ ಭಾಗದಲ್ಲಿ ಒಳ್ಳೆಯ ಸುದ್ದಿಯನ್ನು ಪಡೆದವರ ಮಾತಿನಿಂದ ನಿರ್ಧರವಾದ ಮತ್ತು ಉತ್ತಮವಾದ ಚಿಕಿತ್ಸೆಯೆಂದು ವಿದ್ವಾಂಸರಿಂದ ಕಂಡುಹಿಡಿಯಲ್ಪಟ್ಟಿದೆ. ಶಲ್ಯ, ಪಾಂಚಾಲರಲ್ಲಿ ಬ್ರಹ್ಮ ತೇಜಸ್ಸುಂಟು, ಕೌರವರಲ್ಲಿ ಧರ್ಮ ಉಂಟು, ಮಾತ್ಸ್ಯರಲ್ಲಿ ಸತ್ಯ ಉಂಟು, ಶೂರಸೇನರಿಂದ ಯಾಗ ಮಾಡಿಸಬಹುದು. ಪೂರ್ವ ದೇಶದವರು ಶೂದ್ರ ಧರ್ಮವುಳ್ಳವರು ಅಂದರೆ ದಾಸರು, ದಕ್ಷಿಣ ದೇಶೀಯರು ವೃಷಲರು ಅಂದರೆ ಧರ್ಮದ್ರೋಹಿಗಳು, ಬಾಹ್ಲೀಕರು ಚೋರರು, ಸುರಾಷ್ಟ್ರರು ಜಾತಿ ಸಾಂಕರ್ಯವುಳ್ಳವರು, ಕೃತಜ್ಞತೆ, ಪರಸ್ಪರ ಪರಸ್ವಾಪಹಾರ, ಮದ್ಯಪಾನ, ಗುರುಪತ್ನಿಯರನ್ನು ಬಲಾತ್ಕರಿಸುವುದು, ಕಠಿಣ ವಾಕ್ಯ, ಗೋವಧೆ, ರಾತ್ರಿಯಲ್ಲಿ ಚೌರ್ಯ ವ್ಯಭಿಚಾರಾದಿಗಳನ್ನು ನಡೆಸುವುದು, ಅಕಾರ್ಯಕ್ಕಾಗಿ ಮನೆಯಲ್ಲಿ ಬಿಟ್ಟು ಹೊರಗೆ ಸುತ್ತುವುದು, ಇತರರ ವಸ್ತ್ರಗಳನ್ನುಟ್ಟು ಅನುಭವಿಸುವುದು, ಈ ಅಕಾರ್ಯಗಳೇ ಯಾರಿಗೆ ಧರ್ಮವೋ ಅವರಿಗೆ ಅಧರ್ಮವೆಂಬುದು ಎಲ್ಲಿಯದು. ಇಂತಹ ನಡತೆಯಲ್ಲಿರುವ ಆರಟ್ಟ ಮತ್ತು ಪಂಚನದ ಅಂದರೆ ಬಾಹ್ಲಿಕ ದೇಶದವರನ್ನು ನಿಂದಿಸಬೇಕು. ಕುರು, ಪಾಂಚಾಲ, ನೈಮಿಷ, ಮತ್ಸ್ಯ ದೇಶದವರೆಲ್ಲ ಧರ್ಮವನ್ನು ತಿಳಿದು ನಡೆಯತಕ್ಕವರು. ಹಾಗೆಯೇ ಉತ್ತರ ದೇಶೀಯರು, ಛೇದಿಗಳು, ಮಾಗಧರು ಇವರೆಲ್ಲ ಜ್ಞಾನ ವೃದ್ಧರಾಗಿ ಶಿಷ್ಟಾಚಾರಗಳನ್ನು ಅನುವರ್ತಿಸತಕ್ಕವರು. ಪೂರ್ವ ಆಗ್ನೇಯ ದಿಕ್ಕುಗಳನ್ನು ಅಗ್ನಿ ಮೊದಲಾದ ದೇವತೆಗಳು ಆಶ್ರಯಿಸಿರುವರು. ದಕ್ಷಿಣ ದಿಕ್ಕು ಪಿತೃಗಳಿಂದಲೂ ಯಮನಿಂದಲೂ ರಕ್ಷಿತವಾಗಿರುವುದು. ಪಶ್ಚಿಮ ದಿಕ್ಕನ್ನು ಅಸುರ ರಕ್ಷಕನಾದ ವರುಣನು ಪಾಲಿಸುತ್ತಿರುವನು. ಉತ್ತರ ಈಶಾನ್ಯಗಳನ್ನು ಕುಬೇರನು, ಈಶ್ವರನು, ಬ್ರಾಹ್ಮಣರಿಂದ ಪರಿವೃತನಾದ ಬ್ರಹ್ಮನು ಕಾಯುತ್ತಿರುವನು. ನೈಋತ್ಯ ವಾಯುವ್ಯಗಳು ನಿಮ್ಮವರಿಗೂ ವಾತೂಲರಿಗೂ ನೆಲೆಯಾಗಿದೆ. ಹಿಮಾಲಯವು ರಾಕ್ಷಸ ಪಿಶಾಚರಿಗೂ ಗಂಧಮಾದನವು ಗುಹ್ಯಕರಿಗೂ ಆಶ್ರಯವಾಗಿ ಅವರನ್ನು ರಕ್ಷಿಸುತ್ತಿರುವುದು. ದೇವೋತ್ತಮನಾದ ವಿಷ್ಣುವೇನೋ ಸಮಸ್ತ ಭೂತಗಳನ್ನು ರಕ್ಷಿಸುತ್ತಿರುವನು. ಮಾಗಧರು ಇಂಗಿತದಿಂದ ತಿಳಿಯಬಲ್ಲವರು, ಕೋಸಲರು ನೋಟದಿಂದ ತಿಳಿಯುವರು, ಕುರುಗಳು ಪಾಂಚಾಲರು ಅರ್ಧವಾಕ್ಯದಿಂದಲೇ ಪೂರ್ಣ ಅಭಿಪ್ರಾಯವನ್ನು ಗ್ರಹಿಸಬಲ್ಲವರು, ದಾಕ್ಷಿಣಾತ್ಯರು ಪೂರ್ಣವಾಗಿ ಕೇಳಿ ಅರ್ಥಗ್ರಹಣ ಮಾಡತಕ್ಕವರು, ಪರ್ವತ ದೇಶೀಯರು ಬೆಟ್ಟದಂತೆ ಒರಟು ಸ್ವಭಾವವುಳ್ಳವರು, ಯವನರು ಎಲ್ಲವನ್ನೂ ತಿಳಿದವರು, ಶೂರಸೇನರು ಮ್ಲೇಚ್ಛರು ವಿಶೇಷವಾಗಿ ತಿಳಿದವರೇ, ಆದರೂ ತಮ್ಮ ಪದ್ಧತಿಯನ್ನೇ ಪಟ್ಟಾಗಿ ಹಿಡಿದು ವೈದಿಕ ಧರ್ಮವನ್ನು ಆಧರಿಸುವವರಲ್ಲ. ಇವರು ಇತರರು ಹೇಳಿದ ಹೊರತು ತಾವಾಗಿ ಹಿತವನ್ನು ಗ್ರಹಿಸಲಾರರು. ಬಾಹ್ಲೀಕರಾದರೂ ಹಿತವನ್ನು ಹೇಳಿದವರಿಗೆ ಎದುರು ಬೀಳುವರು. ಗುರುದ್ರೋಹಿಗಳು, ಮದ್ರಕರು ಈ ಒಂದು ಪಂಗಡಕ್ಕೂ ಸೇರದ ಮಹಾಮೂಢರು. ಅಂತಹವರಲ್ಲಿ ಸೇರಿದ ನಿನಗೆ ನನ್ನ ಮಾತಿಗೆ ಉತ್ತರ ಕೊಡುವ ಅರ್ಹತೆ ಎಲ್ಲಿಯದು? ಸಾಕು, ಸುಮ್ಮನಿರು. ಪಾಪಿಗಳಲ್ಲಿ ಪ್ರಧಾನನೆನಿಸಿಕೊಂಡ ಓ ಶಲ್ಯ, ಕೋಪದಿಂದ ಹರಟಬೇಡ. ನಿನ್ನ ಯೋಗ್ಯತೆಯನ್ನು ತಿಳಿದುಕೊಂಡು ಸುಮ್ಮನಿರು. ಮೊದಲು ನಿನ್ನನ್ನು ಪುತ್ರ ಮಿತ್ರ ಸೇನಾದಿಗಳೊಡನೆ ಕೊಂದು ಆಮೇಲೆ ನಾನು ಆ ಕೃಷ್ಣಾರ್ಜುನರನ್ನು ಕೊಲ್ಲುವೆನು ಎಂದನು. ಆಗ ಶಲ್ಯನು, ಕರ್ಣ, ಸಾಕು, ನಿಲ್ಲಿಸು. ರೋಗಿಗಳನ್ನು ನಿರ್ದಯವಾಗಿ ತೊರೆದು ಹೋಗುವುದು, ತನ್ನ ಹೆಂಡಿರು ಮಕ್ಕಳನ್ನು ಇತರರಿಗೆ ಮಾರುವುದು ಇವೆಲ್ಲ ಅಂಗದೇಶದ ಜನರಲ್ಲಿ ನಡೆಯುವ ಪದ್ಧತಿ. ಅಂತಹ ಜನರಿಗೆ ನೀನು ಅಧಿಪತಿಯೆನಿಸಿಕೊಂಡಿರುವೆ. ಕರ್ಣ, ಅದು ಹೋಗಲಿ. ಹಿಂದೆ ಭೀಷ್ಮನು ರಥಿಕರ ಮತ್ತು ಅತಿರಥ ಮಹಾರಥರ ಸಂಖ್ಯೆಯನ್ನೆಲ್ಲ ಎಣಿಸುವಾಗ ನಿನ್ನ ವಿಚಾರವಾಗಿ ಹೇಳಿದುದನ್ನು ನೀನು ಕೇಳಿದೆಯಲ್ಲವೇ? ಅದರಿಂದಲಾದರೂ ನಿನ್ನ ಯೋಗ್ಯತೆಯನ್ನು ನೀನು ತಿಳಿದುಕೊಂಡು ಸುಮ್ಮನಿರು. ಕೋಪವನ್ನು ಅಡಗಿಸಿ ಶಾಂತನಾಗು. ಎಲ್ಲ ಕಡೆಯೂ ಬ್ರಾಹ್ಮಣರಿರುವರು, ಕ್ಷತ್ರಿಯರು ಎಲ್ಲೆಲ್ಲಿಯೂ ಇರುವರು, ಹಾಗೆಯೇ ವೈಶ್ಯರು ಶೂದ್ರರು ಇರುವರು.
ಅದರಂತೆ ಪತಿವ್ರತೆಯರೆನಿಸಿ ಸಾಧ್ವಿಯರಾದ ಹೆಂಗಸರು ಎಲ್ಲ ಕಡೆಯೂ ಇರುವರು. ದೇಶ ದೇಶಗಳಲ್ಲಿಯೂ ಮದಮತ್ತರಾದ ಪುರುಷರು ಪುರುಷರೊಡನೆ ಸೇರಿ ಅನ್ಯೋನ್ಯವಾಗಿ ಪರಿಹಾಸಕ್ಕೆಡೆಯಾದ ಮೈಥುನ ಕ್ರಿಯೆಯಿಂದ ವಿನೋದಿಸುವುದು ಉಂಟು. ಆದರೇನು, ಜನರು ಯಾವಾಗಲೂ ಇತರರ ದೋಷಗಳನ್ನು ಎತ್ತಿ ಹೇಳುವುದರಲ್ಲಿ ನಿಪುಣರು. ತನ್ನಲ್ಲಿರುವ ದೋಷವನ್ನು ಚೆನ್ನಾಗಿ ತಿಳಿದು ತಿಳಿಯದಂತೆ ಅಜ್ಞರಾಗಿರುವರು. ಎಲ್ಲ ಕಡೆಯೂ ಸ್ವಧರ್ಮ ನಿರತರಾದ ರಾಜರುಂಟು. ದುಷ್ಟರನ್ನು ನಿಗ್ರಹಿಸತಕ್ಕ ಧರ್ಮನಿರತರು ಅಲ್ಲಲ್ಲಿ ಇರುವರು. ಆದುದರಿಂದ ಕರ್ಣ, ದೇಶ ಸಂಬಂಧದಿಂದಲೇ ಅಲ್ಲಿನವರೆಲ್ಲರೂ ಪಾಪ ಕಾರ್ಯವನ್ನೇ ಮಾಡುವರೆಂದು ತಿಳಿಯಬಾರದು. ಮನುಷ್ಯರು ತಮ್ಮ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ನಡೆಯುವರು. ಅವರ ಸ್ವಭಾವವನ್ನು ನೋಡಿ ಆಯಾ ದೇಶಗಳನ್ನು ಅದೇ ವಿಧವೆಂಬುದಾಗಿ ಅದೇ ವಿಧವಾದುದೆಂದು ಕೆಲವರು ತಿಳಿಯುವರು ಎಂದನು. ಧೃತರಾಷ್ಟ್ರ ಮಹಾರಾಜ ಹೀಗೆ ಮೇಲೆ ಮೇಲೆ ವಾಕ್ಯ ಕಲಹದಿಂದ ಒಬ್ಬರನ್ನೊಬ್ಬರು ನಿಂದಿಸುತ್ತಿರುವ ಕರ್ಣ ಶಲ್ಯರಿಬ್ಬರನ್ನು ದುರ್ಯೋಧನನು ಸಮಾಧಾನ ವಾಕ್ಯದಿಂದ ತಡೆದನು. ಕರ್ಣನನ್ನು ಸ್ನೇಹಭಾವದಿಂದಲೂ ಶಲ್ಯನನ್ನು ಮೃದುವಾಕ್ಯದಿಂದಲೂ ನಿವಾರಿಸಲು ಕರ್ಣನು ದುರ್ಯೋಧನನ ಮಾತಿಗೆ ಕಟ್ಟುಬಿದ್ದು ಶಾಂತನಾಗಿ ಶಲ್ಯನನ್ನು ನೋಡಿ ನಕ್ಕು, ಶಲ್ಯ, ಇರಲಿ, ಹೋಗು ಎಂದನು. ಇದು 38ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.